ಸ್ವಲ್ಪ ಕಾಣ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ಎಲ್ಲರಿಗೂ ನಮಸ್ಕಾರ. 3 ವರ್ಷದ ಮೆಕ್ಸಿಕನ್ ಹಾಸ್ ಕಸಿ ಮಾಡಿದ ಗಿಡದಲ್ಲಿ ಸುಮಾರು 20 ಕೆಜಿ ಫಸಲು ಬಂದಿದೆ. ಬನ್ನಿ ಹಾಸ್ ಅವಕಾಡೋ ಕೃಷಿ ಬಗ್ಗೆ ಮಾಹಿತಿ ಪಡೆಯೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಹರೀಶ್ ಅಂತ. ನಾನು ಕೊಡಗಿನವನು. ನಾನೀಗ ಈ ಅವಕಾಡೋ ಅಂತ ತಂದಿದೆ. ಅದು ಈಗ 3 ವರ್ಷ ಈ ನೆಟ್ಬಿಟ್ಟು ಈಗ ಫಸಲು ಬಿಟ್ಟಿದೆ. ಈ ಥರ ಬಿಟ್ಟಿದೆ ನೋಡಿ. ನಾವು ತರುವಾಗ 1300 ಇತ್ತು. ಈಗ ಗಿಡಕ್ಕೆ ಈಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಈಗ ಎಷ್ಟು ಕಾಯಿ ಬಿಟ್ಟಿದೆ ಸರ್ ಇದರಲ್ಲಿ? ಇದರಲ್ಲೊಂದು 150 ಕಾಯಿ ಬಿಟ್ಟಿರೋದು. 150 ಕಾಯಿ ಬಿಟ್ಟಿರೋದು. ಅಂದಾಜು ಒಂದು 20 ಕೆಜಿ ಸಿಗುತ್ತಲ್ವಾ? ಸಿಗೋದು. ಎಷ್ಟು ವರ್ಷ ಐತಿ ಮರಕ್ಕೆ? ಇದು 3 ವರ್ಷ ಇದು. ಈಗ ಫಸ್ಟ್ ವರ್ಷದಿಂದ ಕಾಯಿ ಆಗಿತ್ತಾ? ಫಸ್ಟ್ ವರ್ಷ ಆಗಿತ್ತು ಚಿಕ್ಕದಲ್ಲಿ. ಒಂದು ವರ್ಷದಲ್ಲಿ ಕಾಯಿ ಬಿಟ್ಟಿತ್ತು. ಆಮೇಲೆ ಅದು ಬಿದ್ದೋಗ್ಬಿಡ್ತು. ಆಮೇಲೆ ಈಗ 3 ವರ್ಷಕ್ಕೆ ಚೆನ್ನಾಗಿ ಫಸಲು ಹಿಡಿದಿದೆ. ಇದು ಕಸಿ ಗಿಡನ ಅಥವಾ ಬೀಜದ ಗಿಡನ? ಏನು? ಇಲ್ಲ, ಕಸಿ ಗಿಡ. ಕಸಿ ಗಿಡ. ನೀವು ಎಲ್ಲಿಂದ? ಮೆಕ್ಸಿಕನ್ ಗಿಡ. ಆಕ್ಚುಲಿ ಮೆಕ್ಸಿಕನ್ ಗಿಡ ಇದು. ಮೆಕ್ಸಿಕನ್ ಆಸ್ ಅಲ್ವಾ? ಹೌದು. ಇದು ನಾವು ಮೈಸೂರಿನ ತಂದಿದ್ದು. ಮೈಸೂರಿನ ತಂದಿದ್ದು ಅಂತಂದ್ರೆ ನನ್ನ ಫ್ರೆಂಡ್ ಮತ್ತೆ ನಾನು ಹೋಗಿರುವಾಗ ಅವ್ನು ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಹೌದಾ? ಹಂಗೆ ಟ್ರೈ ಮಾಡಿದ್ವಿ ನಟ್ಬಿಟ್ಟು. ಹಾಗೆ ನೋಡಿದ್ರೆ ಇದು ಇಲ್ಲಿದ ಕಾಯೇ ಬೇರೆ, ಅಲ್ಲಿದ ಕಾಯೇ ಬೇರೆ. ಮೆಕ್ಸಿಕೋ. ಹೌದು ನೋಡಿ. ಅವಕಾಡೋ ತರ ಏನಿಲ್ಲ. ಇದು 15 ದಿನ ಇಡುವುದು. ಕೊಯ್ಲು ಮಾಡಿ. ಹೌದು, ಕೊಯ್ಲು ಮಾಡಿ. ಹಣ್ಣಾದ್ಮೇಲೆ ಏನು ಅಷ್ಟು ಗಟ್ಟಿ ಇರ್ತದೆ. ತಿನ್ನಕ್ಕೆ ಬೆಣ್ಣೆ ಇದ್ದಂಗೆ ಇರ್ತದೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ನಮ್ಮಲ್ಲಿ ಗಿಡ ತರಿಸ್ಕೊಡ್ತಾರೆ. ಬೇಕಾದ್ರೆ ನಮ್ಮ ಯೂಟ್ಯೂಬರ್ ಚಾನೆಲ್ ಅವ್ರು ಇದಾರಲ್ಲ, ಅವ್ರನ್ನ ಲಿಂಕ್ ಮಾಡಿ ತರಿಸ್ಕೊಡ್ತಾರೆ. ಮಾಮೂಲು ಅವಕಾಡೋ 8 ರಿಂದ 11 ಆಯಿಲ್ ಕಂಟೆಂಟ್ ಇರ್ತದೆ. ಇದಾದ್ರೆ 22 ಇರ್ತದೆ ಆಯಿಲ್ ಕಂಟೆಂಟ್ ಅಲ್ವಾ? ಕಂಟೆಂಟ್. ಅದಕ್ಕೆ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಅಲ್ವಾ ಸರ್? ಹೌದು. ಇದು ಒಂದು ಕಾಯಿ 250 ಗ್ರಾಮ್ ಬರ್ತದೆ. ನಮ್ಮ ಮಾಮೂಲು 400 ಗ್ರಾಮ್ ಬರ್ತದೆ. ಇದು ಇಷ್ಟೇ. ಒಂದು ಮೀಡಿಯಂ ಆಗಿ ಇನ್ನು ಸ್ವಲ್ಪ ದೊಡ್ಡದಾಗ್ತದೆ ಅಷ್ಟೇ. ದೊಡ್ಡದೇನಾಗೋದಿಲ್ಲ. ತಿನ್ನಕ್ಕೆ ಟೇಸ್ಟ್ ಆಗಿರ್ತದೆ ಅಷ್ಟೇ. ಸ್ವಲ್ಪ ಕಾಣ. ಈ ಕಡೆ ನೋಡಿ. ನನಗೊಂದು ಗಿಡ ಕೊಡಿ. ಬಡಪಟ್ಟು ತುಂಬ ಇತ್ತಲ್ಲ ಆ ಮೂಲೆಯಲ್ಲಿ. ಹಿಂಗೆ ಕೊಡಿ. ಚೆನ್ನಾಗಿದೆಯಾ?